ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಈಗ ತಾನೇ ಮುಗಿದಿದೆ. ಜನವರಿ ತಿಂಗಳಲ್ಲಿ ಅಂತ್ಯವಾದ ಶೋ ಹವಾ ಇನ್ನೂ ಕಮ್ಮಿ ಆಗಿಲ್ಲ. ಇವತ್ತಿಗೂ ಬಿಗ್ ಬಾಸ್ ಬಗ್ಗೆ ಜನ ಮಾತನಾಡೋದನ್ನ ನಿಲ್ಲಿಸಿಲ್ಲ. ಅಯ್ಯೋ, ಯಾಕಾದ್ರೂ ಇಷ್ಟು ಬೇಗ ಬಿಗ್ ಬಾಸ್ ಮುಗೀತೋ ಅಂತ ಗೊಣಗೋರೆ ಜಾಸ್ತಿ. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಕನ್ನಡಿಗರ ಪಾಲಿನ ಮನೆ ಮಾತಾಗಿ ಹೋಗಿದೆ. ಅದರಲ್ಲೂ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಬಗ್ಗೆ ಹೇಳೋದೇ ಬೇಡ ಬಿಡಿ. ಅದೆಷ್ಟರ ಮಟ್ಟಿಗೆ ಜನ ಇಷ್ಟಪಟ್ಟು ನೋಡ್ತಾ ಇದ್ರು ಅನ್ನೋದನ್ನ ನೀವೇ ನೋಡಿದ್ದೀರಾ. ಒಂದೇ ಒಂದು ದಿನ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು. ರಾತ್ರಿ 9:30 ಆದ್ರೆ ಸಾಕು, ಒಂದಿನವೂ ಬಿಗ್ ಬಾಸ್ ಬಿಟ್ಟು ಬೇರೆ ಚಾನೆಲ್ ಹಾಕ್ತಾ ಇರಲಿಲ್ಲ. ಉತ್ತರ ಕರ್ನಾಟಕದಿಂದ ಹಿಡಿದು ಮೈಸೂರು ಭಾಗದವರೆಗೂ ಬಿಗ್ ಬಾಸ್ ಹವಾ ಆವರಿಸಿಕೊಂಡಿತ್ತು. ಅದರಲ್ಲೂ ಈ ಬಾರಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದೇ ಬೇಡ. ಒಬ್ರಿಗಿಂತ ಒಬ್ರು ಅತ್ಯದ್ಭುತ. ಅದರಲ್ಲೂ ಗಿಲ್ಲಿ, ರಕ್ಷಿತಾ ಹಾಗೂ ಅಶ್ವಿನಿ ಗೌಡ ಅವರ ಆಟದ ವೈಖರಿಗೆ ಬಿಗ್ ಬಾಸ್ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು. ಆದರೆ ಅಶ್ವಿನಿಗೆ ಸ್ವಲ್ಪ ನೆಗೆಟಿವ್ ಆದರೆ ಗಿಲ್ಲಿ ಹಾಗೂ ರಕ್ಷಿತಾಗೆ ಪಾಸಿಟಿವ್ ಆಗಿ ವರ್ಕೌಟ್ ಆಯಿತು. ಹೀಗಾಗಿ ಇವರಿಬ್ಬರೇ ವಿನ್ನರ್ ಹಾಗೂ ರನ್ನರ್ ಆಗಿ ಹೊರಹೊಮ್ಮಿದ್ದು. ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ TRP ಈ ಬಾರಿ ಬಂದಿತ್ತು. ಪ್ರತಿ ವರ್ಷ ಬಿಗ್ ಬಾಸ್ ಶುರುವಾಯಿತು ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮವೇ ನಂಬರ್ 1 ಸ್ಥಾನದಲ್ಲಿ ಇರ್ತಾ ಇತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಕಲರ್ಸ್ ಕನ್ನಡ ಚಾನೆಲ್ ಕೂಡ ನಂಬರ್ 1 ಸ್ಥಾನಕ್ಕೇರಿತ್ತು. ಹೀಗಾಗಿ ಬಿಗ್ ಬಾಸ್ ಟೀಮ್ ಮೇಲೆ ಈಗ ದೊಡ್ಡ ಸವಾಲೊಂದು ಬಂದು ಕೂತಿದೆ. ಈ ಬಾರಿಯ ಸಕ್ಸಸ್ ಅಲೆಯಲ್ಲಿ ತೇಲಾಡ್ತಾ ಇರೋ ಬಿಗ್ ಬಾಸ್ ಟೀಮ್ ಸದಸ್ಯರು ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ತಯಾರಿ ಶುರು ಮಾಡಿದ್ದಾರೆ. ಈಗಾಗಲೇ ಸ್ಪರ್ಧಿಗಳ ಬೇಟೆಗೆ ಇಳಿದಿದ್ದು ಗಿಲ್ಲಿ, ರಕ್ಷಿತಾ ಹಾಗೂ ಅಶ್ವಿನಿಯನ್ನ ಮೀರಿಸುವಂತಹ ಕಂಟೆಸ್ಟೆಂಟ್ ಕರೆತರೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ ಕಳೆದ ಬಾರಿಗಿಂತ ಬೇಗ ಶುರುವಾಗಲಿದೆ. ಹೀಗಾಗಿ ಈಗಲೇ ಸ್ಪರ್ಧಿಗಳ ಆಯ್ಕೆ ಶುರುವಾಗಿದೆ. ಕಳೆದ ಬಾರಿ ಗಿಲ್ಲಿ ನಟನನ್ನ ಮಾರ್ಚ್ ತಿಂಗಳಲ್ಲೇ ಆಯ್ಕೆ ಮಾಡಿದ್ರು. ಆದರೆ ಬಿಗ್ ಬಾಸ್ ಶುರುವಾಗಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ, ಅಂದರೆ 7 ತಿಂಗಳ ಮುಂಚೆ ಗಿಲ್ಲಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಇದೇ ಸ್ಟ್ರಾಟಜಿಯನ್ನ ಈ ಬಾರಿಯೂ ಶುರು ಮಾಡಿದ್ದಾರೆ. ಯಾಕಂದ್ರೆ ಕೆಲವೊಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದ್ರೆ ತಮಗೆ ಪ್ಲಸ್ ಆಗುತ್ತೆ ಅನ್ನೋದು ಬಿಗ್ ಬಾಸ್ ಟೀಮ್ಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿಯೇ ಕಾಮಿಡಿ ಕಿಲಾಡಿಯ ಸೂರಜ್ ಹಾಗೂ KR ಪೇಟೆ ಶಿವುಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ನಟಿ ನಯನಾಗೂ ಬಿಗ್ ಬಾಸ್ಗೆ ಕರೆ ತರೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಯಾಕಂದ್ರೆ ಈ ಮೂವರ ಜೋಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ರೆ ಧೂಳೆಬ್ಬಿಸೋದು ಗ್ಯಾರಂಟಿ. ಯಾಕಂದ್ರೆ ಈ ಮೂವರು ಕೂಡ ಒಬ್ರಿಗಿಂತ ಒಬ್ರು ಮೇಲು. ಕಾಮಿಡಿಯಲ್ಲೇ ಆಗಿರಬಹುದು ಅಥವಾ ಜಗಳದಲ್ಲೇ ಆಗಿರಬಹುದು, ಎಲ್ಲದರಲ್ಲೂ ಎತ್ತಿದ ಕೈ. ಅದರಲ್ಲೂ ನಟಿ ನಯನ ಅಂತೂ ಹೇಳೋದೇ ಬೇಡ. ಸೇರು ಅಂದ್ರೆ ಸವಾ ಸೇರು ಅನ್ನೋ ಹೆಣ್ಮಗಳು ಇವರು. ಯಾರಿಗೂ ಡೋಂಟ್ ಕೇರ್ ಅನ್ನೋ ವ್ಯಕ್ತಿತ್ವ. ಮಾತಿಗೆ ನಿಂತ್ರಂತೂ ಮುಗುದೇ ಹೋಯ್ತು. ಯಾರ ಮುಂದೆಯೂ ಸೋಲೋ ಮಗಳೇ ಅಲ್ಲ. ಹೀಗಾಗಿ ಈ ಮೂವರಿಗೆ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಅನ್ನೋ ಮಾತಿದೆ. ಇದರ ಜೊತೆಗೆ ಇನ್ನೊಂದು ಜೋಡಿ ಹಕ್ಕಿಗಳಿಗೂ ಬಿಗ್ ಬಾಸ್ ಹುಡುಕಾಟ ನಡೆಸ್ತಾ ಇದೆ. ಸೀಸನ್ 12ರಲ್ಲಿ ವರ್ಕೌಟ್ ಆಗಿದ್ದೆ ಗಿಲ್ಲಿ ಹಾಗೂ ಕಾವ್ಯ ಜೋಡಿ. ಇವರಿಬ್ಬರ ನಡುವಿನ ಕಾಂಬಿನೇಷನ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇವರಿಬ್ಬರ ಜೋಡಿಯನ್ನ ಇಡೀ ಕರುನಾಡಿನ ಜನ ಒಪ್ಕೊಂಡಿದ್ರು. ಇವರಿಬ್ರು ಮದುವೆಯಾಗಿ ಒಟ್ಟಿಗಿರ್ಲಿ ಅಂತ ಇವತ್ತಿಗೂ ಹೇಳೋ ಫ್ಯಾನ್ಸ್ ಇದ್ದಾರೆ. ಹೀಗಾಗಿ ಇಂಥ ಜೋಡಿ ಹಕ್ಕಿಗಳನ್ನ ಬಿಗ್ ಬಾಸ್ ಟೀಮ್ ಹುಡುಕಾಡ್ತಿರೋದು. ಹೊಸ ಮನೆಯ ತಯಾರಿಯನ್ನ ಪ್ರಾರಂಭಿಸಿದ್ದಾರಂತೆ. ಪ್ರತಿ ಬಾರಿಯೂ ಬಿಗ್ ಬಾಸ್ ಶುರುವಾದಾಗ ಹೊಸ ಮನೆಯ ಪ್ರವೇಶ ಆಗುತ್ತೆ. ಒಂದೊಂದು ಬಾರಿಯೂ ಒಂದೊಂದು ಟೀಮ್ನಲ್ಲಿ ಬಿಗ್ ಬಾಸ್ ಮನೆಯನ್ನ ರೆಡಿ ಮಾಡ್ತಾರೆ. ಕಳೆದ ಬಾರಿ ನಮ್ಮ ಕರ್ನಾಟಕದ ಕಲೆ ಸಂಸ್ಕೃತಿಯನ್ನ ಪರಿಚಯಿಸೋ ನಿಟ್ಟಿನಲ್ಲಿ ಬಿಗ್ ಬಾಸ್ ಮನೆ ರೆಡಿ ಮಾಡಿದ್ರು. ಹಾಗೆ ಈ ಬಾರಿಯೂ ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಬಿಗ್ ಬಾಸ್ ಶುರು ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಈಗಾಗಲೇ ಬಿಗ್ ಬಾಸ್ ಮನೆಯ ತಯಾರಿ ಕೆಲಸ ಪ್ರಾರಂಭ ಆಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.